ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಕಟ್ಟಡಗಳ ಲೋಕಾರ್ಪಣೆ ನಿಮಿತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಕೆಲ ಸಚಿವರು ಮೇ 30ರಂದು ಅರಸೀಕೆರೆಗೆ ಆಗಮಿಸಲಿದ್ದಾರೆ ಎಂದು ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಅರಸೀಕೆರೆಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಧೀಶರು, ವಕೀಲರು ಹಾಗೂ ಕಕ್ಷಿದಾರರ ಅಗತ್ಯಕ್ಕೆ ತಕ್ಕಂತೆ ಸುಸಜ್ಜಿತ ನ್ಯಾಯಾಲಯದ ಬೃಹತ್ ಸಂಕೀರ್ಣ ನಿರ್ಮಿಸಲಾಗಿದ್ದು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ತಾಲೂಕಿನ ಲಕ್ಷ್ಮೀದೇವರಹಳ್ಳಿ ಸಮೀಪ ತಲೆ ಎತ್ತಿರುವ ಇಂಜಿನಿಯರಿಂಗ್ ಕಾಲೇಜು ಆರಂಭಿಸಲು ತಾಂತ್ರಿಕ ಶಿಕ್ಷಣ ಇಲಾಖೆ ಹಸಿರು ನಿಶಾನೆ ತೋರಿದೆ. ಪ್ರಸಕ್ತ ಸಾಲಿನಲ್ಲಿ 4 ಕೋರ್ಸ್ ಪರಿಚಯಿಸಿದ್ದು 240 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ಲಭಿಸಿದೆ. ಇದರಿಂದಾಗಿ ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಕನಸು ಶೀಘ್ರದಲ್ಲೇ ನನಸಾಗಲಿದೆ. ಇದಲ್ಲದೆ ರೇಷ್ಮೆ ಫಾರಂ ಹೌಸ್ ಬಳಿ ಕಟ್ಟಲಾಗಿರುವ ಡಿಪ್ಲೊಮಾ ಕಾಲೇಜನ್ನ ಕೂಡ ಹಾಲಿ ಶೈಕ್ಷಣಿಕ ವರ್ಷದಿಂದ ಶೈಕ್ಷಣಿಕ ಪ್ರಕ್ರಿಯೆ ಪ್ರಾರಂಭಿಸಿದೆ. ಹೊಸ ತರಕಾರಿ ಮಾರುಕಟ್ಟೆ ಒಳಗೊಂಡಂತೆ ಹಲವು ಹೊಸ ಕಟ್ಟಡಗಳನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದ ವಿದ್ಯುತ್ ಕ್ಷಾಮ ನೀಗಿಸಲು ಅಂದಾಜು 240 ಎಕರೆಯಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಕ್ಷೇತ್ರದಲ್ಲಿ 83 ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಇದ್ದು, ಸೋಲಾರ್ ಘಟಕ ಸ್ಥಾಪನೆಯಿಂದ 53 ಮೆಗಾವ್ಯಾಟ್ ವಿದ್ಯುತ್ ದೊರೆಯಲಿದೆ ಎಂದರು. ಹಳೆಯ ಬಸ್ ನಿಲ್ದಾಣ ವಿಸ್ತರಣೆ, ಫುಟ್ಪಾತ್, ಪತ್ರಕರ್ತರ ಭವನ ನಿರ್ಮಾಣ ಸೇರಿದಂತೆ ಹಲವು ಹೊಸ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಲಿದೆ. ಮಾನೇಕಲ್ ತಿರುಪತಿ ರಾಜಗೋಪುರ ಹಾಗೂ ಯಾತ್ರಿ ನಿವಾಸವನ್ನ ರಥೋತ್ಸವದ ವೇಳೆಗೆ ಸಾರ್ವಜನಿಕರ ಸೇವೆಗೆ ಸಮರ್ಪಿಸಲಾಗುವುದು ಎಂದು ಹೇಳಿದರು. ಅರಸೀಕೆರೆ ಜಿಲ್ಲಾ ಕೇಂದ್ರಕ್ಕೆ ಸುಮಾರು 50 ಕಿಲೋಮೀಟರ್ ಮೇಲಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಆಗಿ ತಾಂತ್ರಿಕವಾದಂಥ ವಿದ್ಯಾಸಂಸ್ಥೆಗಳು ಬೇಕು ಅನ್ನೋದು ಬಹಳ ದಿವಸದ ಜನರ ಕೂಗಾಗಿತ್ತು. ಅದನ್ನು ಏನಾದರೂ ಮಾಡಿ ಬಗೆಹರಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಆ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಮಾಡಿ ಇಂಜಿನಿಯರಿಂಗ್ ಕಾಲೇಜು ಸುಸಜ್ಜಿತವಾದಂಥ ಎತ್ತರವಾದಂಥ ಸ್ಥಳದಲ್ಲಿ ಆಗಿದೆ ಮತ್ತು ಆ ವಿದ್ಯಾರ್ಥಿ ನಿಲಯವೂ ಕೂಡ ಕೆಲಸ ಮುಗಿಯುವಂಥದ್ದು ಬಂದಿದೆ. ಅದೇ ರೀತಿ ಪಾಲಿಟೆಕ್ನಿಕ್ಕು ಕೂಡ ಇವತ್ತು ಸಂಪೂರ್ಣ ಕೆಲಸ ಮುಗಿದೋಗಿದೆ. ಸಂಪೂರ್ಣ ಕೆಲಸ ಮುಗಿದು ಅದು ಸಹ ಉದ್ಘಾಟನೆ ಮಾಡಲಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೂನ್ 2ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಯ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಸಂಬಂಧಪಟ್ಟಂಥ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇವು 2 ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಬಹುಮುಖ್ಯವಾಗಿ ಒಂದು ಬಸ್ ಸ್ಟ್ಯಾಂಡು, ಅರಸೀಕೆರೆಗೆ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಇಲ್ಲ. ಅದಕ್ಕೆ ಈಗ ವೆಟರ್ನರಿ ಇಲಾಖೆಯಿಂದ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ದೊಡ್ಡ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಆಗ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ಸೋಲಾರ್, ಇವತ್ತು ನಮ್ಮ ಅರಸೀಕೆರೆಗೆ 82 ಮೆಗಾವಾಟು ವಿದ್ಯುತ್ ಬೇಕು, ಬೇಡಿಕೆ ಇರ್ತದೆ. ನಮಗೆ ಸಿಗ್ತಾ ಇರ್ತಕ್ಕಂಥದ್ದು 50 ಮೆಗಾವಾಟ್. ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ಹೊರಗಡೆಯಿಂದ ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು 50 ಮೆಗಾವಾಟ್. ಈಗ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ಸೋಲಾರ್ಗೆ ಹೋಗಲೇಬೇಕು. ಸೋಲಾರ್ಗೆ ಇವತ್ತು ನಾವು 300 ಎಕರೆ ಭೂಮಿಯನ್ನು, ಸರ್ಕಾರಿ ಭೂಮಿಯನ್ನು ಕೊಟ್ಟು ಸುಮಾರು 60ರಿಂದ 70 ಮೆಗಾವಾಟ್ ವಿದ್ಯುತ್ತನ್ನು ನಮ್ಮ ಅರಸೀಕೆರೆಯಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಟೆಂಡರನ್ನು ಕರೆದು, ಟೆಂಡರ್ ಈಗಾಗಲೇ ಅನುಮೋದನೆ ಆಗಿದ್ದು, ಅದಕ್ಕೂ ಕೂಡ ಅವತ್ತು ಸಚಿವರು, ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ಆಗ್ತಾ ಇದ್ದಾರೆ. ಇದು ಬಹುಮುಖ್ಯವಾಗಿ ನಮ್ಮ ಅರಸೀಕೆರೆಗೆ ಬೇಕಾಗಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ ಅಭಾವವನ್ನು ನಾವು ಎದುರಿಸ್ತಾ ಇದ್ದು, ಅದರಿಂದ 24 ಗಂಟೆಗಳ ಕಾಲ ಸುದೀರ್ಘವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಅವತ್ತು ನೆರವೇರಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎತ್ತಿನೊಳೆಯಿಂದ ನೀರು ಚಾನಲ್ ಆಗಿದೆ, ಆದರೆ ಡಿಸ್ಟ್ರಿಬ್ಯೂಟ್ರಿ ಆಗಿದೆ.
ಕೆರೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾಮಗಾರಿಗೂ ಕೂಡ ಅವತ್ತು ಸುಮಾರು 240 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಕಾಮಗಾರಿಯನ್ನು ಅವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ. ಇನ್ನೂ ಅನೇಕ ಕಾರ್ಯಕ್ರಮಗಳು. ಒಂದು ಬಹುದಿನಗಳಿಂದ ಈ ಅರಸೀಕೆರೆನಲ್ಲಿ ಒಂದು ಬಸವಣ್ಣನವರ ಸ್ಟ್ಯಾಚ್ಯೂ ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೂ ಕೂಡ ಜಾಗವನ್ನು ಗುರ್ತು ಮಾಡಿ ಅದರ ಶಂಕುಸ್ಥಾಪನೆ ಕೂಡ ಮಾಡ್ತೇವೆ. ಕೋರ್ಟ್ ಇವತ್ತು ಜಿಲ್ಲಾ ಕೇಂದ್ರದ ರೀತಿಯಲ್ಲೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ. ಈಗ ಅದು ಮುಗಿದಿದೆ. ಅದನ್ನು ಸಹ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೂ 16 ಕೆಲಸಗಳನ್ನು ಶಂಕುಸ್ಥಾಪನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದೇವೆ. ಇವತ್ತು ಅರಸೀಕೆರೆ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳಿಲ್ಲದೇ ಸಫರ್ ಆಗಿತ್ತು. ಕುಡಿಯೋ ನೀರಿರಲಿಲ್ಲ. ಕುಡಿಯೋ ನೀರನ್ನು ಹೇಮಾವತಿಯಿಂದ ತಂದಿದ್ದೇವೆ, ಹೆಚ್ಚಿಂದಲೂ ತಂದಿದ್ದೇವೆ. ಇನ್ನು ಸುಮಾರು ಕೆರೆಗಳಿಗೆ ನೀರನ್ನು ಕೊಟ್ಟಿದ್ದೇವೆ. ಈಗ ಹೇಮಾವತಿಯಿಂದ, ಎತ್ತಿನೊಳೆಯಿಂದ ಇನ್ನು ಕೆಲವು ಕೆರೆಗಳಿಗೆ ಕೊಡಬೇಕಾಗಿದೆ. ನೀರಾವರಿಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ. 530 ಹಳ್ಳಿಗೂ ಕಾಂಕ್ರೀಟ್ ರಸ್ತೆನ ಸಂಪೂರ್ಣಗೊಳಿಸಿದ್ದೀವಿ. ಇನ್ನು 8 ಕಲೆಕ್ಷನ್ ರಸ್ತೆಗಳಿಗೆ ಕಾಂಕ್ರೀಟ್ ಆಗ್ತಾ ಇದೆ. ಇವೆಲ್ಲ ಕಾಮಗಾರಿಗಳನ್ನು ಅವತ್ತು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಒಟ್ಟು ಎಷ್ಟು ಕೋಟಿ ರೂಪಾಯಿ ಸರ್? ಅದು ಅಂದಾಜನ್ನು ನಾನು ಮಾಡಿಲ್ಲ. ಅದನ್ನು ಅಂದಾಜನ್ನೆಲ್ಲ ತಗೊಂಡು ಮಾಡ್ತೀವಿ. ಆಮೇಲೆ ನಗರಸಭೆ ಏನು ಇದನ್ನು ತಂದಿದ್ದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದೇವೆ. ಇಂಡೋರ್ ಸ್ಟೇಡಿಯಂ ಮಾಡಿಸಿದ್ದೇವೆ. ಇಂಡೋರ್ ಸ್ಟೇಡಿಯಂ ಕೂಡ ಈಗ ಶಂಕುಸ್ಥಾಪನೆ ಆಗುತ್ತೆ. ಆಮೇಲೆ ಇನ್ನು ಸ್ವಿಮ್ಮಿಂಗ್ ಪೂಲ್ ಮುಗಿದಿದೆ, ಅದು ಲೋಕಾರ್ಪಣೆ ಮಾಡ್ತೇವೆ. ಆಮೇಲೆ ಒಂದು ದೊಡ್ಡ ಬೃಹತ್ ಪ್ರಮಾಣದ ತರಕಾರಿ ಮಾರುಕಟ್ಟೆನ ಕಟ್ಟಿದ್ದೀವಿ. ಚಿಕ್ಕದಾಗಿತ್ತು, ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಒಂದು ಫುಡ್ ಕೋರ್ಟನ್ನು ಮಾಡಬೇಕು ಈ ನಗರಕ್ಕೆ ಅಂತೇಳಿ ಆಸೆ ಇದೆ. ಆ ಹಳೆಯ ತರಕಾರಿ ಮಾರುಕಟ್ಟೆ ಗಣಪತಿ ಪೆಂಡಾಲ್ ಪಕ್ಕ ಒಂದು ಫುಡ್ ಕೋರ್ಟನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಕಾಲೇಜಿಗೆ ಎಷ್ಟು ಸ್ಟೂಡೆಂಟ್ಸ್ ಯಾವ ಕೋರ್ಸ್? ಈಗ ಇಲ್ಲಿ ಕೋರ್ಸ್ ಇರ್ತಕ್ಕಂಥದ್ದು 4 ಕೋರ್ಸನ್ನು ಅಪ್ರೂವ್ ಮಾಡಿ ಕಳಿಸಿದ್ದಾರೆ ಕೇಂದ್ರ ಕೇಂದ್ರದಿಂದ. ಒಂದು AI CS, ಆಮೇಲೆ E&C, ಆಮೇಲೆ IS. ಇವು 4 ಕೋರ್ಸ್ಗಳಿಗೆ ಪಾಲಿಟೆಕ್ನಿಕ್ಗೂ ಇದೇ ಕೋರ್ಸನ್ನು ಅಪ್ರೂವ್ ಮಾಡಿದ್ದಾರೆ. ಇದೇ ರೀತಿ ಇಂಜಿನಿಯರಿಂಗಿಗೂ ಇದೇ 4 ಕೋರ್ಸ್ಗಳನ್ನು ಅಪ್ರೂವ್ ಮಾಡಿ ಅಲ್ಲೂ 240 ಜನ ಮೊದಲನೇ ವರ್ಷ, ಇಲ್ಲೂ 240 ಜನ ಅನುಮೋದನೆ ಕೊಟ್ಟಿದ್ದಾರೆ. ಈಗಾಗಲೇ ಪಾಲಿಟೆಕ್ನಿಕ್ಕಿಗೆ ಅಡ್ಮಿಷನ್ ಪ್ರಾರಂಭ ಆಗಿದೆ. ಇದಕ್ಕೆ CET ಮಾಡಿ ಆದ ನಂತರ CET ಮುಖಾಂತರ ಇಲ್ಲಿಗೆ ಅಲೋಕೇಶನ್ ಕೊಡ್ತಾರೆ.